ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 3 ಜನರಿಗೆ ಎಲ್ಲಾ ಕನ್ನಡಿಗರು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಯಾರಂದ್ರೆ ಹೊಂಬಳೆ ಫಿಲ್ಮ್ಸ್, ಪ್ರಶಾಂತ್ ನೀಲ್ ಹಾಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಈ 3 ಜನರಿಂದನೇ ನಮ್ಮ ಕನ್ನಡಿಗರು ಗರ್ವದಿಂದ ನಮ್ಮ ಹತ್ರನೂ ಒಂದು 1000 crore ಮೂವಿ ಇದೆ ಅಂತ ಹೇಳ್ಕೋಬಹುದು. ಇನ್ನು ಈ ವಿಡಿಯೋದ ತಮ್ನೇಲ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾಕೆ ತಮಿಳ್ ಫಿಲಂ ಇಂಡಸ್ಟ್ರಿ ಅವರು ಇಲ್ಲಿವರೆಗೂ 1000 crore ಮಾಡಕ್ ಆಗ್ಲಿಲ್ಲ ಅಂತ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ 50 crore, 100 crore, 150 crore ಹಾಗೂ 200 crore ಹೊಡೆದವ್ರು ಇವರೇ. ಅದರಲ್ಲೂ 90s ಅಲ್ಲಂತೂ ಸೌತ್ ಇಂಡಿಯಾನ ಡಾಮಿನೇಟ್ ಮಾಡಿ ಬಿಸಾಕಿದ್ರು. ಮಣಿರತ್ನಂ, ಶಂಕರ್, KS ರವಿಕುಮಾರ್, ವಿಕ್ರಮನ್ ಅಂತ ಡೈರೆಕ್ಟರ್ಗಳು ತಮಿಳ್ ಇಂಡಸ್ಟ್ರಿಯನ್ನ ಪೀಕಲ್ಲಿ ತಗೊಂಡೋಗಿಟ್ಟಿದ್ರು. ಇನ್ನು ಆಕ್ಟರ್ಸ್ ಲೈಕ್ ರಜನಿಕಾಂತ್ ಅಂಡ್ ಕಮಲ್ ಹಾಸನ್ ಅವರಿಗೆ 90s ಅಲ್ಲಿ ಯಾವ ತರ ಮಾರ್ಕೆಟ್ ಇತ್ತು ಅಂತ ನಾವೆಲ್ಲರೂ ನೋಡಿದೀವಿ. 3 ವರ್ಷಗಳ ಹಿಂದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೇ 1000 crores ದಾಟ್ಬಿಟ್ರು. ಬಟ್ ತಮಿಳ್ ಇಂಡಸ್ಟ್ರಿ ಅಂತ ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿವರೆಗೂ 1000 crore ಮಾರ್ಕ್ನ ಮುಟ್ಟಕ್ಕಾಗ್ಲಿಲ್ಲ. ನೀವು ಗಮನಿಸಿದ್ರೆ ಓವರ್ಸೀಸ್ ಅಲ್ಲಿ ತಮಿಳ್ ಫಿಲಮ್ಸ್ಗೆ ಹೆವಿ ಡಿಮ್ಯಾಂಡ್ ಇದೆ. ಕಂಟ್ರೀಸ್ ಲೈಕ್ ಮಲೇಷಿಯಾ, ಸಿಂಗಾಪುರ್ ಅಲ್ಲಿ ತಮಿಳ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಅವರ ಭಾಷಾಭಿಮಾನ ಎಂತದ್ದು ಅಂತ ನಾವೆಲ್ಲರಿಗೂ ಗೊತ್ತಿರೋದೆ. ಇನ್ಫ್ಯಾಕ್ಟ್ ತಮಿಳ್ನಾಡಲ್ಲಿ ತಮಿಳ್ ಡಬ್ಡ್ ಫಿಲಮ್ಸ್ ಹಾಗೂ ತಮಿಳ್ ಫಿಲಮ್ಸ್ ನ ಬಿಟ್ಟು ಬೇರೆ ಭಾಷೆ ಸಿನಿಮಾಗಳನ್ನ ಅವ್ರು ಅಷ್ಟಾಗಿ ಹಚ್ಕೊಳ್ಳಲ್ಲ. ಇವ್ರು ಯಾಕೆ ಇನ್ನು 1000 crore ಮಾರ್ಕ್ನ ಮುಟ್ಟಕ್ಕಾಗ್ಲಿಲ್ಲ ಅಂತ ನನ್ನ ಪ್ರಕಾರ ಹೇಳೋದಾದ್ರೆ, ಮಿಸ್ಸಿಂಗ್ ವಿಂಟೇಜ್ ಶಂಕರ್. ಹೌದು, ನೀವು 90s ಹಾಗೂ ಅರ್ಲಿ 2000s ಅಲ್ಲಿ ಬಂದಂತ ಶಂಕರ್ ಅವರ ಸಿನಿಮಾಗಳನ್ನ ಗಮನಿಸಿದ್ರೆ ಆ ಎಲ್ಲಾ ಸಿನಿಮಾಗಳು ಕೂಡ ಇವಾಗ ಏನಾದ್ರೂ ರಿಲೀಸ್ ಆಗಿದ್ರೆ ಖಂಡಿತ 1000 crore ಮಾರ್ಕ್ನ ದಾಟ್ತಿತ್ತು. ಅದರಲ್ಲೂ ಮೂವೀಸ್ ಲೈಕ್ ಮುದಲ್ವನ್, ಅನ್ನಿಯನ್, ರೋಬೋಟ್ ಅಂತ ಸಿನಿಮಾಗಳು 1000 crores ಏನು ಅದಕ್ಕಿಂತ ಜಾಸ್ತಿನೇ ಕಲೆಕ್ಷನ್ಸ್ ಮಾಡ್ತಿತ್ತು. ದುರದೃಷ್ಟವಶಾತ್ ರೋಬೋ ಸಿನಿಮಾ ಆದ್ಮೇಲೆ ಶಂಕರ್ ಅವರಿಂದ ಆ ತರದ ಸಿನಿಮಾಗಳು ಬರಲಿಲ್ಲ. ರೋಬೋದ ಸೀಕ್ವೆಲ್ ಆದ 2.0 ಸಿನಿಮಾ 750 crores ಕಲೆಕ್ಟ್ ಮಾಡಿದ್ರು ಕೂಡ ಅದರ ಬಜೆಟ್ 500 crores ಎಬೋಯಿತ್ತು. ಇನ್ಫ್ಯಾಕ್ಟ್ ಇಲ್ಲಿವರೆಗೂ ಬಂದ ತಮಿಳಿನ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಅಂದ್ರೆ ಅದೇ. ಶಂಕರ್ ಅವರ ಹಾಗೆ ಕಮರ್ಷಿಯಲ್ ಸಿನಿಮಾಗಳನ್ನ ಗ್ರ್ಯಾಂಡ್ ಆಗಿ ತೆಗೆಯುವಂತ ಡೈರೆಕ್ಟರ್ಸ್ ಗಳ ಕೊರತೆ ತಮಿಳಿನಲ್ಲಿದೆ. ಇನ್ನು ಮಣಿರತ್ನಂ ಅವರು ಈಗಲೂ ಕೂಡ ಸಿನಿಮಾಗಳನ್ನ ಮಾಡ್ತಿದ್ರು. ಅವರ ಇತ್ತೀಚಿನ ಸಿನಿಮಾಗಳಾದ ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 1 ಹಾಗೂ ಪಾರ್ಟ್ 2 ಸಿನಿಮಾಗಳು ತಮಿಳು ಪ್ರೇಕ್ಷಕರನ್ನ ಬಿಟ್ಟು ಬೇರೆಯವ್ರನ್ನ ರಂಜಿಸುವಲ್ಲಿ ವಿಫಲವಾಯಿತು. ಇವರ ಮುಂದಿನ ಸಿನಿಮಾ ತಗ್ಲೇಫ್ 1000 crores ಮಾಡಬಹುದು ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರು ನಡೆಸ್ತಿದ್ದಾರೆ. ಇನ್ನು ಈಗಿನ ಯುವ ನಿರ್ದೇಶಕರಾದ ಅಟ್ಲಿ, ಕಾರ್ತಿಕ್ ಸುಬ್ಬರಾಜ್ ಹಾಗೂ LCU ಅಂತ ತನ್ನದೇ ಆದ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಕಟ್ಟಿಕೊಂಡಂತ ಲೋಕೇಶ್ ಕನಕರಾಜ್ ಅವರು ಕೂಡ 1000 crores ನ ಮುಟ್ಟುವಲ್ಲಿ ವಿಫಲರಾಗಿರ್ತಾರೆ. ಡೈರೆಕ್ಟರ್ ಅಟ್ಲಿ ಅವರು ಬಾಲಿವುಡ್ ಅಲ್ಲಿ ಶಾರುಖ್ ಖಾನ್ ಅವ್ರ ಜೊತೆ 1000 crores ಮೂವಿನ ಮಾಡಿದ್ರು ಕೂಡ ಅವರದ್ದೇ ಆದ ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಮಾರ್ಕ್ ಅನ್ನ ಮುಟ್ಟಕ್ಕಾಗ್ಲಿಲ್ಲ. ಕಾರ್ತಿಕ್ ಸುಬ್ಬರಾಜ್ ಅವರ ಕಥೆ ಹೇಳುವ ಶೈಲಿಯೇ ಡಿಫರೆಂಟ್ ಆಗಿರುತ್ತೆ. ಇವರ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಇನ್ನು ವೆಟ್ರಿಮಾರನ್ ಅವರ ಸಿನಿಮಾಗಳನ್ನ ತಗೊಂಡ್ರೆ ನೀವು ಅದ್ಭುತವಾದ ಸಿನಿಮಾಗಳನ್ನೇ ಇವ್ರು ಮಾಡಿರ್ತಾರೆ. ಆದ್ರೆ ಇವರ ಬಹುತೇಕ ಸಿನಿಮಾಗಳು ಕೇವಲ ತಮಿಳುನಾಡಿನ ನೇಟಿವಿಟಿಗೆ ಮಾತ್ರ ಸುಟ್ಟಾಗುತ್ತೆ. ತಮಿಳು ಸಿನಿಮಾಗಳು 1000 crores ಮಾಡದೇ ಇರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಲ್ಲಿನ ಕಲ್ಚರ್ಗೆ ತಕ್ಕಂತ ರೂಟೆಡ್ ಸಿನಿಮಾಗಳಾಗಿರ್ತವೆ. ಈ ಸಿನಿಮಾಗಳಲ್ಲಿ ಪ್ಯಾನ್ ಇಂಡಿಯಾ ಅಪ್ರೋಚ್ ತುಂಬಾ ಕಡಿಮೆ. ನೀವು ಸೌತ್ ಇಂಡಿಯಾದಿಂದ ಇಲ್ಲಿವರೆಗೂ 1000 crore ಮಾಡಿದ ಸಿನಿಮಾಗಳನ್ನ ತಗೊಂಡ್ರೆ ಬಹುತೇಕ ಸಿನಿಮಾಗಳು ಯೂನಿವರ್ಸಲ್ ಅಪ್ರೋಚ್ ಅನ್ನ ಹೊಂದಿರುತ್ತವೆ. ಈ ಸಿನಿಮಾದ ಕಥೆಗಳು ಸೇಫರ್ ಎಕ್ಸಾಂಪಲ್ ಬಾಹುಬಲಿ ಮತ್ತು KGF ನೇ ತಗೊಳ್ಳೋಣ. ಅಷ್ಟೇ ಯಾಕೆ ರೀಸೆಂಟ್ ಆಗಿ ಬಂದ ಪುಷ್ಪ 2 ಸಿನಿಮಾ ಕೂಡ 1800 crores ಕಲೆಕ್ಟ್ ಮಾಡಿರುತ್ತೆ. ಈ ತರದ ಕಮರ್ಷಿಯಲ್ ಅಪ್ರೋಚ್ ಇರುವಂತ ಸಿನಿಮಾಗಳು ತಮಿಳಿನಲ್ಲಿ ತುಂಬಾ ಕಡಿಮೆ. ಒಂದು ವೇಳೆ ಆ ತರದ ಸಿನಿಮಾಗಳನ್ನ ಮಾಡಿದ್ರು ಕೂಡ ಅಲ್ಲಿನ ನಟರು ತಮಿಳು ಬಿಟ್ಟು ಬೇರೆ ಭಾಷೆಗಳಲ್ಲಿ ಪ್ರಮೋಷನ್ಸ್ ಮಾಡೋದೇ ಇಲ್ಲ. ನೀವು ಗಮನಿಸಿದ್ರೆ ದಳಪತಿ ವಿಜಯ್ ಹಾಗೂ ಅಜಿತ್ ಅವರು ಬೇರೆ ಭಾಷೆಗಳಲ್ಲಿ ಇಂಟರ್ವ್ಯೂ ಕೊಡೋದೇ ಇಲ್ಲ. ಅವರು ಕೇವಲ ನಮ್ಮ ಭಾಷೆಯಲ್ಲಿ ಸಿನಿಮಾ ಇಟ್ಟಾದ್ರೆ ಸಾಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಇನ್ಫ್ಯಾಕ್ಟ್ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಅನ್ನು ಹೊಂದಿರುವ ನಟ ಯಾರು ಅನ್ಕೊಂಡಿದ್ದೀರಾ? ದಳಪತಿ ವಿಜಯ್ ಅವರು. ಆದ್ರೂ ಕೂಡ ಇವರಿಗೆ ಇಲ್ಲಿವರೆಗೂ 1000 crore ಮೂವಿನ ಮಾಡಕ್ಕಾಗ್ಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇವರು ದೊಡ್ಡ ಮಟ್ಟದ ಸಿನಿಮಾಗಳನ್ನ ಹೆಚ್ಚಾಗಿ ಫೋಕಸ್ ಮಾಡಲ್ಲ. ಇವರು ತಮ್ಮ ಸಿನಿಮಾಗಳನ್ನ ಬೇಗ ಸ್ಟಾರ್ಟ್ ಮಾಡಿ ಬೇಗ ಎಂಡ್ ಮಾಡ್ತಾರೆ. ಕನಿಷ್ಠ ಅಂದ್ರೆ ವರ್ಷಕ್ಕೆ 1 ಇಲ್ಲ 2 ಸಿನಿಮಾಗಳನ್ನ ಗ್ಯಾರಂಟಿ ರಿಲೀಸ್ ಮಾಡ್ತಾರೆ. ಖಂಡಿತ ಇವರು ಮನ್ಸ್ ಮಾಡಿದ್ರೆ 1000 crore ಏನು 2000 crores ಮೂವಿ ಕೂಡ ಮಾಡಬಹುದು. ಆದ್ರೆ ದಳಪತಿ 69 ಸಿನಿಮಾ ಇವರ ಕೊನೆ ಸಿನಿಮಾ ಆಗಿರಲಿದೆ ಅಂತ ಹೇಳ್ತಿದ್ದಾರೆ. ಇದು ತಮಿಳು ಇಂಡಸ್ಟ್ರಿಗೆ ದೊಡ್ಡ ಹೊಡೆತನೇ ಹೌದು. ಇನ್ನು ಇವರ ನಂತರ ಆ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಖಂಡಿತ ನಮ್ ಕಣ್ಣಿಗೆ ಯಾರು ಕಾಣಲ್ಲ. ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರ ಎರ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನು ಅಜಿತ್ ಅವರು ಸಿನಿಮಾಗಳನ್ನ ಎಷ್ಟು ಪ್ರೀತಿಸ್ತಾರೋ ಅವರ ಕಾರ್ ರೇಸಿಂಗ್ ನ ಕೂಡ ಅಷ್ಟೇ ಪ್ರೀತಿಸ್ತಾರೆ. ಆ ಕಾರಣದಿಂದ ಇವರು ಸಿನಿಮಾಗೆ ಎಷ್ಟು ಫೋಕಸ್ ಮಾಡಬೇಕು ಅಷ್ಟು ಮಾತ್ರ ಮಾಡ್ತಾರೆ. ಇನ್ನು ವಿಕ್ರಮ್, ಧನುಷ್, ಶಿವಕಾರ್ತಿಕೇಯನ್ ಇವರು ಸೌತ್ ಇಂಡಿಯಾನ ಕವರ್ ಮಾಡಿದ್ರು ಕೂಡ ನಾರ್ತ್ ಇಂಡಿಯಾ ವರೆಗೂ ಇವರ ರೀಚ್ ಇನ್ನೂ ಸಿಕ್ಕಿಲ್ಲ. ಇವರಲ್ಲಿ ಧನುಷ್ ಅವರು ಬಾಲಿವುಡ್ ಅಲ್ಲಿ 1-2 ಸಿನಿಮಾಗಳನ್ನ ಮಾಡಿದ್ರು ಕೂಡ ಬಾಲಿವುಡ್ ಅಲ್ಲಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವಂತ ಕೆಪಾಸಿಟಿ ಹೊಂದಿಲ್ಲ. ಶಿವಕಾರ್ತಿಕೇಯನ್ ಅವರು ಈಗ ತಾನೇ ಅಮರನ್ ಸಿನಿಮಾದಿಂದ ತಮ್ಮ ಮಾರ್ಕೆಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ನೀವು ಸೌತ್ ಇಂಡಿಯಾದಿಂದ ಯಾವುದೇ 1000 crore ಕಲೆಕ್ಟ್ ಮಾಡಿದ ಮೂವಿನ ಗಮನಿಸಿದ್ರೆ ಅದರ ಬಹುಪಾಲು ಕಲೆಕ್ಷನ್ಸ್ ನಾರ್ತ್ ಇಂಡಿಯಾದಿಂದಾನೇ ಬಂದಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಕನ್ನಡದ KGF 1200 ಕಲೆಕ್ಷನ್ಸ್ ನ ಮಾಡಿರುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕ ಮೂಲದಿಂದ ಬಂದಿರೋದು ಕೇವಲ 175 ಕೋಟಿ ಮಾತ್ರ. ಇದರ ಹಿಂದಿ ವರ್ಷನ್ ನ ಕಲೆಕ್ಷನ್ಸ್ 500 crores. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅರ್ಧದಷ್ಟು ಕಲೆಕ್ಷನ್ಸ್ ಹಿಂದಿ ವರ್ಷನ್ ಇಂದಾನೆ ಬಂದಿದೆ. ನಾರ್ತ್ ಇಂಡಿಯಾ ಮಾರ್ಕೆಟ್ ತುಂಬಾ ದೊಡ್ಡದಾಗಿದ್ದು ಬಾಲಿವುಡ್ ಸಿನಿಮಾಗಳು ಅವರ ಹಸಿವನ್ನ ತೀರಿಸ್ತಾ ಇಲ್ಲ. ಆ ಕಾರಣದಿಂದಾನೇ ಅಲ್ಲಿನ ಜನಗಳು ಸೌತ್ ಇಂಡಿಯಾದಿಂದ ಯಾವ್ದಾದ್ರು ಒಳ್ಳೆ ಸಿನಿಮಾ ಬಂದ್ರೆ ಸೂಪರ್ ಹಿಟ್ ಮಾಡ್ಬಿಡ್ತಾರೆ. ಇದನ್ನ ನಮ್ಮ ಕನ್ನಡದ ಕಾಂತಾರ, KGF ಹಾಗೂ ತೆಲುಗಿನ ಬಾಹುಬಲಿ, ಕಲ್ಕಿ, ಪುಷ್ಪಾದಂತ ಸಿನಿಮಾಗಳು
ಎನ್ಕ್ಯಾಶ್ ಮಾಡ್ಕೊಂಡಿವೆ. ಆದ್ರೆ ಇಲ್ಲಿವರೆಗೂ ಬಂದ ಯಾವ ತಮಿಳು ಸಿನಿಮಾಗಳು ಕೂಡ ಅಲ್ಲಿವರೆಗೂ ರೀಚ್ ಆಗ್ಲೇ ಇಲ್ಲ. ಇತ್ತೀಚೆಗೆ ಬಂದ ಕಂಗುವಾ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾ ಖಂಡಿತ 2000 ಕ್ರೋಸ್ ಮಾಡುತ್ತೆ ಅಂತ ಹೇಳ್ಕೊಂಡಿದ್ರು. ನಾರ್ತ್ ಇಂಡಿಯಾನ ಕವರ್ ಮಾಡಬೇಕು ಅನ್ನೋ ಒಂದೇ ರೀಸನ್ ಇಂದಾನೆ ಬಾಬಿ ಡಿಯೋಲ್ ಅವ್ರನ್ನ ಈ ಸಿನಿಮಾಗೆ ಕರ್ಕೊಂಡು ಬಂದಿದ್ರು. ಇನ್ಫ್ಯಾಕ್ಟ್ ಇದರ ಪ್ರಮೋಷನ್ಸ್ ನ ಈ ಸಿನಿಮಾದ ಯೂನಿಟ್ ಎಲ್ಲಾ ಕಡೆನೂ ಮಾಡಿದ್ರು. ಆದ್ರೆ ಸಿನಿಮಾದ ಕಥೆಯಲ್ಲೇ ದಮ್ಮಿಲ್ಲ ಅಂದ್ರೆ ನೀವೆಷ್ಟು ಪ್ರಮೋಷನ್ಸ್ ಮಾಡಿದ್ರೆ ಏನ್ ಬಂತು? ಫ್ಯಾಕ್ಟ್ ಏನಂದ್ರೆ ಸೌತ್ ಇಂಡಿಯಾದ ಸಿನಿಮಾಗಳಲ್ಲಿ ಹಿಂದಿ ನಟರನ್ನ ಬಳಸ್ಕೊಳ್ತಾ ಇರೋ ರೀಸನ್ನೇ ನಾರ್ತ್ ಇಂಡಿಯಾನ ಕವರ್ ಮಾಡಬೇಕು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ನಮ್ಮ ಕನ್ನಡದ KGF ಹಾಗೂ ತೆಲುಗಿನ ಕಲ್ಕಿ ಸಿನಿಮಾಗಳು. ಬಹುತೇಕ ತಮಿಳು ಸಿನಿಮಾಗಳು ರಿಲೀಸ್ ಆದ 2 ವಾರಕ್ಕೆ OTTಗೆ ಬಂದಿರುತ್ತೆ. ಇದು ಕೂಡ 1000 ಕ್ರೋರ್ಸ್ ಮಾಡದೇ ಇರೋದಕ್ಕೆ ಒಂದು ಕಾರಣ. ಇದೆಲ್ಲ ಓಕೆ, ಏನ್ ತಮಿಳು ಇಂಡಸ್ಟ್ರಿಯಿಂದ 1000 ಕ್ರೋರ್ ಮೂವಿ ಬರೋದೇ ಇಲ್ವಾ ಅಂದ್ರೆ ಖಂಡಿತ ಬರುತ್ತೆ. ಇಷ್ಟು ದೊಡ್ಡ ಇಂಡಸ್ಟ್ರಿ, ಅಷ್ಟೊಂದು ಪ್ರತಿಭಾವಂತ ಟೆಕ್ನಿಷಿಯನ್ಸ್, ದೇಶ ಹಾಗೂ ವಿದೇಶಗಳಲ್ಲಿರುವಂತ ದೊಡ್ಡ ಫ್ಯಾನ್ ಬೇಸ್, ಇಷ್ಟೆಲ್ಲ ಇರೋ ಒಂದು ತಮಿಳು ಇಂಡಸ್ಟ್ರಿಗೆ ಒಂದು 1000 ಕ್ರೋರ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ತೆಲುಗು ಹಾಗೂ ತಮಿಳು ಈ ಎರಡಕ್ಕೂ ಕೂಡ ಸಮಾನ ಮಾರ್ಕೆಟ್ ಇದೆ ಅಂತಾನೆ ಹೇಳ್ಬೋದು. ಓವರ್ಸೀಸ್ ಅಲ್ಲಿ ಇವರಿಬ್ರಿಗೂ ಕೂಡ ಈಕ್ವಲ್ ಫ್ಯಾನ್ ಬೇಸ್ ಇದೆ. ನಮ್ಮ ಕರ್ನಾಟಕ ತಮಿಳ್ ಇಂಡಸ್ಟ್ರಿಯ ಸೆಕೆಂಡ್ ಮಾರ್ಕೆಟ್ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇವರ ಸಿನಿಮಾಗಳು ತಮಿಳುನಾಡು ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚಾಗಿ ಓಡ್ತವೆ. ಆ ನಂತರದ ಸ್ಥಾನಗಳಲ್ಲಿ ತೆಲುಗು ಸ್ಟೇಟ್ಸ್ ಹಾಗೂ ಕೇರಳ ಇರುತ್ತೆ. ಇನ್ನು ಓವರ್ಸೀಸ್ ಅಲ್ಲಿ ತಮಿಳರು ಯಥೇಚ್ಛವಾಗಿದ್ದು ಇವರ ಸಿನಿಮಾಗಳನ್ನೇ ನೋಡ್ತಾರೆ. ಈ ಎಲ್ಲಾ ಕಾರಣಗಳಿಂದ ಇವರು 1000 ಕ್ರೋರ್ ಮಾರ್ಕ್ ನ ಮುಟ್ಟೋದು ದೊಡ್ಡ ವಿಷಯನೇ ಅಲ್ಲ. ಮುಂದೆ ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಕೂಲಿ ಸಿನಿಮಾ 1000 ಕ್ರೋರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ರಜನಿಕಾಂತ್ ಅವರು ನಟಿಸ್ತಿದ್ದು, ಈ ಸಿನಿಮಾದಲ್ಲಿ ಎಲ್ಲಾ ಭಾಷೆಯ ನಟರನ್ನು ಬಳಸ್ಕೊಂಡಿದ್ದಾರೆ ಲೋಕೇಶ್ ಅವರು. ಕನ್ನಡದಿಂದ ಉಪೇಂದ್ರ ಅವರು, ತೆಲುಗಿನಿಂದ ನಾಗಾರ್ಜುನ ಅವರು, ಹಿಂದಿಯಿಂದ ಅಮೀರ್ ಖಾನ್ ಅವರು, ಈ ಎಲ್ಲಾ ನಟರು ಕೂಡ ಈ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಈ ಸಿನಿಮಾದ ಜೊತೆ ಇವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಖೈದಿ 2 ಹಾಗೂ ರೋಲೆಕ್ಸ್ ಸಿನಿಮಾಗಳು ಕೂಡ 1000 ಕ್ರೋರ್ಸ್ ನ ಮಾಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಅನೌನ್ಸ್ ಆದಂತ ಜೈಲರ್ ಸಿನಿಮಾದ ಸೀಕ್ವೆಲ್ ಜೈಲರ್ 2 ಸಿನಿಮಾನು ಕೂಡ 1000 ಕ್ರೋರ್ಸ್ ಮಾಡೋ ಸಾಧ್ಯತೆ ಇದೆ. ಈ ಸಿನಿಮಾದಲ್ಲಿ ಎಂದಿನಂತೆ ನಮ್ಮ ಶಿವಣ್ಣ, ಮೋಹನ್ ಲಾಲ್ ಹಾಗೂ ಬಾಲಕೃಷ್ಣ ಅವರು ಹೊಸದಾಗಿ ಆಡ್ ಆಗಿದಾರಂತೆ. ಸೊ ಇದಾಗಿರುತ್ತೆ ತಮಿಳು ಇಂಡಸ್ಟ್ರಿ ಅವರು ಇಲ್ಲಿವರೆಗೂ ಯಾಕೆ 1000 ಕ್ರೋರ್ಸ್ ಮಾಡಿಲ್ಲ ಅನ್ನೋದ್ರ ಬಗೆಗಿನ ನನ್ನ ಒಂದು ಓವರ್ ವ್ಯೂ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.